ಭಾರತದ ಕರೆನ್ಸಿಯಾದಂತಹ ರೂಪಾಯಿಯು ದಿನದಿಂದ ದಿನಕ್ಕೆ ತನ್ನ ಮೌಲ್ಯವನ್ನು ಕಳೆದುಕೊಳ್ತಾ ಇದೆ. ಅಂಡ್ ಡಾಲರ್ನ ಎದುರು ಇತಿಹಾಸದಲ್ಲೇ ಕಂಡರಿಯದಂತಹ ಅತಿ ಕನಿಷ್ಠ ಮೊತ್ತಕ್ಕೆ ಅಂತಂದ್ರೆ $1 ಇಸ್ ಈಕ್ವಲ್ ಟು 91.67 ರೂಪಿಗೆ ಇವತ್ತು ಕುಸಿದಿದೆ ಅಂತಾನೆ ಹೇಳ್ಬೋದು. ಈ ರೀತಿ ದಿನೇ ದಿನೇ ನಮ್ಮ ರೂಪಿ ಅನ್ನೋದು ತನ್ನ ಮೌಲ್ಯವನ್ನು ಕಳ್ಕೊಳ್ತಾ ಹೋಗ್ತಾ ಇದೆ ಅಂತಂದ್ರೆ ನಮ್ಮ ಇಂಡಿಯನ್ ಎಕಾನಮಿ ಮೇಲೆ ಇದು ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಅಂಡ್ ಇನ್ಫ್ಲೇಷನ್ ಕಂಟ್ರೋಲ್ ಬರುತ್ತಾ ಇಲ್ವಾ. ಅಂಡ್ ಸ್ವತಂತ್ರ ಬರಬೇಕಾದ್ರೆ 1947 ಅಲ್ಲಿ $1 ಇಸ್ ಈಕ್ವಲ್ ಟು 3-4 ರೂಪಾಯಿ ಇದ್ದಂತ ರೂಪಾಯಿನ ಮೌಲ್ಯ ಈಗ ಇಷ್ಟು ಕನಿಷ್ಠ ಮೊತ್ತಕ್ಕೆ ಯಾವ ರೀತಿ ಕುಸಿದಿದೆ, ಕುಸಿಯೋದಕ್ಕೆ ಕಾರಣಗಳೇನು ಅಂಡ್ ಯಾವೆಲ್ಲ ಕಾರಣಗಳಿಂದ ಇಷ್ಟು ಕುಸಿತಾ ಇದೆ ಅಂಡ್ ಇದನ್ನ ರೂಪಾಯಿ ಮೌಲ್ಯ ಹೆಚ್ಚಿಗೆ ಆಗಬೇಕು ಡಾಲರ್ನ ಎದುರು ಅಂತ ಹೇಳ್ಬೇಕಂದ್ರೆ ಏನೆಲ್ಲ ಕ್ರಮಗಳನ್ನ ನಾವು ಕೈಗೊಳ್ಬೇಕಾಗುತ್ತೆ, ಇದರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂಡ್ RBI ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳುತ್ತೆ ಇದರ ರೂಪಾಯಿ ವ್ಯಾಲ್ಯೂ ಅನ್ನೋದು ಜಾಸ್ತಿ ಮಾಡ್ಲಿಕ್ಕೆ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನೇನು ಟೆಕ್ನಿಕಲ್ ಟರ್ಮ್ಸ್ ಅನ್ನ ಯೂಸ್ ಮಾಡಿದೆ, ಈಸಿಯಾಗಿ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನಿಮಗೆ ಒಂದು ನೆನಪಲ್ಲಿ ಇಟ್ಕೋಬೇಕು, ಈಗ ವರ್ಲ್ಡ್ ಅಲ್ಲಿ ಏನು ಟ್ರಾನ್ಸಾಕ್ಷನ್ ಆಗುತ್ತೆ, ಏನು ಟ್ರೇಡ್ ಡೀಲ್ಗಳಾಗುತ್ತೆ ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಏನಾಗುತ್ತೆ, ಇದು ಮ್ಯಾಕ್ಸಿಮಮ್ ನಡೆಯೋ ಒಂದು ಟ್ರಾನ್ಸಾಕ್ಷನ್ ಎಲ್ಲ ಏನು ನಡೆಯುತ್ತೋ ಇದೆಲ್ಲ ಡಾಲರ್ ಮುಖಾಂತರ ನಡೆಯುತ್ತೆ. ಅಂಡ್ ಈಗ ಡಾಲರ್ ಎದುರು ನಮ್ಮ ರೂಪಾಯಿ ಇಷ್ಟು ಕನಿಷ್ಠ ಮೊತ್ತ ಕುಸಿದಿದೆ ಅಂತಂದ್ರೆ ಒಂದು ಮೈನ್ ರೀಸನ್ ಏನಂತಂದ್ರೆ ಡಾಲರು ರೂಪಿಗೆ ಕಂಪೇರ್ ಮಾಡಿದ್ರೆ ಡಾಲರ್ ಕರೆನ್ಸಿ ಅನ್ನೋದು ತುಂಬಾ ಸ್ಟ್ರಾಂಗ್ ಇದೆ ಅಂಡ್ ನಮ್ಮ ರೂಪಿ ಏನಿದೆ ಅದು ಸ್ವಲ್ಪ ವೀಕ್ ಇದೆ. ಅದಕ್ಕೋಸ್ಕರ ಇದು ಕನಿಷ್ಠ ಮೊತ್ತಕ್ಕೆ ಆ ಥರ ಬರ್ತಾ ಇದೆ. ಫಸ್ಟ್ ಬಂದ್ಬಿಟ್ಟು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ರೋಲ್ ಅನ್ನ ಪ್ಲೇ ಮಾಡುತ್ತೆ ಇಲ್ಲಿ ಡಾಲರ್ ಸ್ಟ್ರಾಂಗ್ ಆಗೋದಕ್ಕೆ ಮತ್ತೆ ರುಪಿ ವೀಕ್ ಆಗೋದಕ್ಕೆ. ಈಗ ಭಾರತ ಒಂದು ಟ್ರೇಡ್ ಅನ್ನ ತಗೊಳ್ತಿದೀವಿ, ಟ್ರೇಡ್ ಯಾವ ತರ ನಡೀತಾ ಇದೆ ಅಂತಂದ್ರೆ ವ್ಯಾಪಾರ ಒಪ್ಪಂದಗಳಲ್ಲಿ ನಮ್ಮ ಭಾರತ ಎಕ್ಸ್ಪೋರ್ಟ್ ಇಂಪೋರ್ಟ್ ಅನ್ನ ಕಂಪ್ಯಾರಿಸನ್ ಮಾಡಬೇಕು ಅಂತಂದ್ರೆ ನಮ್ದು ಟ್ರೇಡ್ ಡೆಫಿಶಿಯೇಟ್ ಅನ್ನೋದು ತುಂಬಾ ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು. ನಾನು ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಹೇಳಿದೆ ಟ್ರೇಡ್ ಡೆಫಿಶಿಯೇಟ್ ಅಂದ್ರೆ ಏನು ಅಂಡ್ ಇನ್ಫ್ಲೇಷನ್ ಅಂದ್ರೆ ಏನಂತ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಇಂಡಿಯನ್ ಎಕಾನಮಿ ಸಿಸ್ಟಮ್ ಮತ್ತೆ ಬ್ಯಾಂಕಿಂಗ್ ಸಿಸ್ಟಮ್ ಯಾವ ತರ ವರ್ಕ್ ಆಗುತ್ತೆ ಅಂತ ನೀವು ಒಂದು ವಿಡಿಯೋ ನೋಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಕ್ಲಿಯರ್ ಐಡಿಯಾ ಬರುತ್ತೆ. ಅಂಡ್ ಇಲ್ಲಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ನ ಕಂಪೇರ್ ಮಾಡ್ತಿದ್ದೀವಿ ಅಂತಂದ್ರೆ ನಮ್ದು ಇಂಪೋರ್ಟ್ ಅನ್ನೋದು ಜಾಸ್ತಿ ಇದೆ, ಎಕ್ಸ್ಪೋರ್ಟ್ ಅನ್ನೋದು ಕಮ್ಮಿ ಇದೆ. ಎಕ್ಸ್ಪೋರ್ಟ್ ಅನ್ನೋದು ಕಡಿಮೆ ಇದ್ದು ಇಂಪೋರ್ಟ್ ಅನ್ನೋದು ಜಾಸ್ತಿ ಇದೆ ಅಂತಂದ್ರೆ ಅಲ್ಲಿ ಟ್ರೇಡ್ ಡೆಫಿಶಿಟ್ ಅನ್ನೋದು ಜಾಸ್ತಿ ಆಗುತ್ತೆ. ಟ್ರೇಡ್ ಡೆಫಿಶಿಟ್ ಅಂತಂದ್ರೆ ಈಗ ಇಂಪೋರ್ಟ್ ಎಕ್ಸ್ಪೋರ್ಟ್ ಎರಡೂ ಸಮಾನವಾಗಿದೆ ಅಂತಂದ್ರೆ ಟ್ರೇಡ್ ಡೆಫಿಶಿಟ್ ಅನ್ನೋದು ಏನೂ ಬರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವೇನಾದ್ರೂ ₹100 ಅಷ್ಟು ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೊಂಡು ₹10 ಅಷ್ಟು ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಇಲ್ಲಿ ನಮಗೆ 90% ಅಷ್ಟು ಟ್ರೇಡ್ ಡೆಫಿಶಿಟ್ ಅನ್ನೋದು ಇರುತ್ತೆ. ನಾನು ಈಸಿಯಾಗಿ ಅರ್ಥ ಆಗಲಿ ಅಂತ ನಿಮ್ಗೆ ಎಕ್ಸಾಂಪಲ್ ಕೊಡ್ತಿರೋದು. ಆ ತರ ನಮ್ದು ಎಕ್ಸ್ಪೋರ್ಟ್ ಅನ್ನೋದು ಕಮ್ಮಿ ಇದ್ದು ಇಂಪೋರ್ಟ್ ಅನ್ನೋದು ಜಾಸ್ತಿ ಇರೋದ್ರಿಂದ ಇಲ್ಲಿ ಟ್ರೇಡ್ ಡೆಫಿಶಿಯೇಟ್ ಜಾಸ್ತಿ ಇರೋದ್ರಿಂದ ನಮ್ಗೆ ಇದು ರೂಪಾಯಿ ವ್ಯಾಲ್ಯೂ ಮೇಲೆ ಇಂಪ್ಯಾಕ್ಟ್ ಆಗ್ತದೆ. ಯಾವ ತರ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತಂದ್ರೆ ಈಗ ನಾವು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ, ಮಾಡ್ಕೋಬೇಕು, ಬೇರೆ ದೇಶದಿಂದ ವಸ್ತುಗಳನ್ನ ಮಾಡಬೇಕು ಅಂತಂದ್ರೆ ಅವ್ರಿಗೆ ನಾವು ಡಾಲರ್ ಮೂಲಕ ಪೇ ಮಾಡಿನೇ ತಗೋಬರ್ಬೇಕಾಗುತ್ತೆ. $1 ಬೇಕು ಅಂತಂದ್ರೆ ನಾವು ಎಷ್ಟು ರೂಪಿ ಪೇ ಮಾಡ್ಬೇಕಂತ ನಿಮ್ಗೆ ಈಗಾಗಲೇ ಗೊತ್ತಿದೆ, ಡಾಲರ್ ಮುಂದೆ ನಮ್ಮ ರೂಪಿ ವ್ಯಾಲ್ಯೂ ಏನಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನಮ್ದು ಎಕ್ಸ್ಪೋರ್ಟ್ ಅನ್ನೋದು ಕಡಿಮೆ ಇದ್ದು ಇಂಪೋರ್ಟ್ ಜಾಸ್ತಿ ಇರೋದ್ರಿಂದ ಏನಾಗ್ತಾ ಇದೆ, ಸೊ ಇದು ನಮ್ಗೆ ಡಾಲರ್ ಅನ್ನೋದು ರೂಪಿ ವ್ಯಾಲ್ಯೂ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಅಂಡ್ ಎಕ್ಸ್ಪೋರ್ಟ್ ಅನ್ನೋದು ತೀರಾ ಕಡಿಮೆ ಇದೆ ನಮ್ದಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡೋದಕ್ಕಿಂತ ಇಂಪೋರ್ಟ್ ಅಲ್ಲೇ ಜಾಸ್ತಿ ತಗೊಳ್ತಾ ಇದೀವಿ. ಅಂಡ್ ಏನಕ್ಕೆ ಈ ತರ ಎಕ್ಸ್ಪೋರ್ಟ್ ಗಿಂತ ಇಂಪೋರ್ಟ್ ಜಾಸ್ತಿ ಇದೆ ಅಂತಂದ್ರೆ ಇಲ್ಲಿ ನಾವು ತಗೊಳ್ಳುವಂತ ವಸ್ತುಗಳೇನು ಈಗ ಗ್ಯಾಸ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕಲ್ ಐಟಮ್ಸ್ ಆಗಿರ್ಬೋದು, ಅದಾದ್ಮೇಲೆ ಏನು ಕ್ರೂಡ್ ಆಯಿಲ್ ಇದೆ ಅಲ್ವಾ, ಕ್ರೂಡ್ ಆಯಿಲು ಇವೆಲ್ಲನೂ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ, ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಯಾಕಂತಂದ್ರೆ ಇದು ನಮಗೆ ನೀಡ್ಸ್ ಜಾಸ್ತಿ ಇರೋದ್ರಿಂದ ಅಂಡ್ ರಿಸೋರ್ಸಸ್ ನಮ್ಮ ಭಾರತದಲ್ಲಿ ಇಲ್ಲದೆ ಇರೋದ್ರಿಂದ ಬೇರೆ ದೇಶಗಳಿಂದ ತರಿಸ್ಕೊಳ್ತಾ ಇದೀವಿ. ಅಂಡ್ ಮೋರೋವರ್ ಈ ಎಲ್ಲಾ ಡೀಲ್ಗಳು ಡಾಲರ್ ಮುಖಾಂತರನೇ ನಡೀತಾ ಇದೆ ಕೂಡ. ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಫಾರಿನ್ ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡ್ತಕ್ಕಂಥದ್ದು ಅಥವಾ ಫಾರಿನ್ ಇನ್ವೆಸ್ಟ್ಮೆಂಟ್ ಅನ್ನೋದು ಹೂಡಿಕೆ ಅನ್ನೋದು ಬೇರೆ ದೇಶದಲ್ಲಿ ಹೋಗಿ ಮಾಡುವಂತದ್ದಾಗಿರ್ಬೋದು. ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಬೇರೆ ದೇಶದ ಕಂಪನಿಗಳು ಬಂದ್ಬಿಟ್ಟು ನಮ್ಮ ಭಾರತದಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡೋದನ್ನ ಬಿಟ್ಟು ಬೇರೆ ದೇಶದಲ್ಲಿ ಇನ್ವೆಸ್ಟ್ ಮಾಡೋದಾಗಿರ್ಬೋದು ಅಥವಾ ನಮಗೆ ಫಾರಿನ್ ಇನ್ವೆಸ್ಟ್ಮೆಂಟ್ ಕಡಿಮೆ ಬರೋದಾಗಿರ್ಬೋದು ಅಥವಾ ಈಗ ಆಲ್ರೆಡಿ ಫಾರಿನ್ ಇನ್ವೆಸ್ಟ್ಮೆಂಟ್ ಬಂದಿರೋದು ಅವ್ರಿಗೆ ಇರ್ತಕ್ಕಂಥ ಸ್ಟಾಕ್ಸ್ ಅನ್ನ ಇಲ್ಲಿ ಸೇಲ್ ಮಾಡ್ಬಿಟ್ಟು ತಗೊಂಡೋಗಿ ಅಮೆರಿಕ ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಅದು ಕೂಡ ರೂಪಿ ಮೇಲೆ ಬಹಳ ಇಂಪ್ಯಾಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ತರ ಮಾಡ್ತಾರೆ ಅಂತಂದ್ರೆ ಈಗ ನಾವು ಪೇ ಮಾಡ್ತಕ್ಕಂಥ ಇಂಟ್ರೆಸ್ಟ್ ಆಗಿರ್ಬೋದು, ಅವ್ರಿಗೆ ಬರ್ತಕ್ಕಂಥ ಪ್ರಾಫಿಟ್ ಅನ್ನೋದು ಡಾಲರ್ಗೆ ರೂಪಿಗೆ ಕಂಪೇರ್ ಮಾಡ್ಕೊಂಡಾಗ ರೂಪಿಯಲ್ಲಿ ಇದೆ ಅಂತಂದ್ರೆ ಅದು ತೀರಾ ಕಡಿಮೆ ಇರುತ್ತೆ. ಸೊ ಅದರಿಂದ ಕೂಡ ಈ ತರ ಆಗೋ ಚಾನ್ಸಸ್ ಗಳಿರ್ತವೆ. ಹೂಡಿಕೆ ಏನಾದರೂ ಇಲ್ಲಿರ್ತಕ್ಕಂಥದ್ದು ಬೇರೆ ದೇಶಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಅದು ಕೂಡ ರೂಪಿ ವ್ಯಾಲ್ಯೂ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು.
ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಅನ್ನೋದು ವರ್ಲ್ಡ್ ವೈಡ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇರೋದಂತಾನೆ ಹೇಳ್ಬೋದು. ಈ ಕ್ರೂಡ್ ಆಯಿಲ್ ಅಂತಂದ್ರೆ ಈಗೇನು ನಾವು ಪೆಟ್ರೋಲಿಯಂ ಪದಾರ್ಥಗಳನ್ನ ಏನು ಪೆಟ್ರೋಲಿಯಂ ಡೀಸೆಲ್ ಮತ್ತೆ ಪೆಟ್ರೋಲ್ ಇವೆಲ್ಲ ಏನು ಇಂಪೋರ್ಟ್ ಮಾಡ್ಕೊಳ್ತೇವೆ ಬೇರೆ ದೇಶಗಳಿಂದ, ರಷ್ಯಾದಿಂದ ಆಗಿರ್ಬೋದು, ಇರಾನಿಂದ ಆಗಿರ್ಬೋದು, ಅಮೆರಿಕದಿಂದ ಆಗಿರ್ಬೋದು, ಏನು ಇಂಪೋರ್ಟ್ ಮಾಡ್ಕೊಳ್ತೇವೆ. ಸೊ ಅದ್ರ ಪ್ರೈಸ್ ಗ್ಲೋಬಲ್ ವೈಡ್ ರೈಸ್ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಕೂಡ ಅದ್ರ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂತಂದ್ರೆ ಈಗ ಅಮೆರಿಕದಿಂದ ನಾವು ತಗೊಳ್ತಾ ಇದೀವಿ ಈ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನ ಅಂತಂದ್ರೆ ಅವ್ರಿಗೆ ಡಾಲರ್ ಮುಖಾಂತರನೇ ಪೇ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಪ್ರೈಸ್ ಇನ್ಕ್ರೀಸ್ ಆಗಿದ್ರೆ ನಾವು ಇಲ್ಲಿ ಪೇ ಮಾಡೋ ಡಾಲರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಅವಾಗ ನಮ್ಗೆ ಈ ರೂಪಿ ವ್ಯಾಲ್ಯೂ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಗ್ಲೋಬಲಿ ಏನು ಕ್ರೂಡ್ ಆಯಿಲ್ ಪ್ರೈಸ್ ಏನು ಜಾಸ್ತಿ ಆಗ್ತಾ ಇರುತ್ತೆ ಅದು ಕೂಡ ಇದ್ರ ಮೇಲೆ ಇಂಡೈರೆಕ್ಟ್ ಆಗಿ ಹಂಗೆ ಡೈರೆಕ್ಟ್ ಆಗಿ ಕೂಡ ಪರಿಣಾಮ ಬೀರುತ್ತೆ ರೂಪಿ ವ್ಯಾಲ್ಯೂ ಅನ್ನೋದು ಕಳೆದುಕೊಳ್ಳೋದಕ್ಕೆ. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಜಿಯೋ ಪಾಲಿಟಿಕಲ್ ಟೆನ್ಷನ್ಸ್. ಅಂದ್ರೆ ಈಗ ಬೇರೆ ಬೇರೆ ದೇಶಗಳಲ್ಲಿ ಯುದ್ಧೋನ್ಮಾದಗಳು ಏನ್ ನಡೀತಾ ಇರ್ತದೆ ಅಲ್ವಾ. ಈಗೇನು ಇಸ್ರೇಲ್ ಮತ್ತೆ ಗಾಜಾ ಮಧ್ಯೆ ನಡೀತಾ ಇರೋದಾಗಿರ್ಬೋದು, ರಷ್ಯಾ ಮತ್ತೆ ಯುಕ್ರೇನ್ ಮಧ್ಯೆ ಆಗೋದು, ಮತ್ತೆ ವೆನಿಜುಯಲಾ ಅಮೆರಿಕ ಮಧ್ಯೆ ಏನ್ ನಡೀತಾ ಇದೆ, ಮತ್ತೆ ಇರಾನ್ ಮತ್ತೆ ಅಮೆರಿಕ ಮಧ್ಯೆ ಇವೆಲ್ಲ ಜಿಯೋ ಪಾಲಿಟಿಕಲ್ ಟೆನ್ಷನ್ಸ್ ಇಂದ ಕೂಡ ಸೊ ನಮ್ಮ ರೂಪಿ ವ್ಯಾಲ್ಯೂ ಅನ್ನೋದು ಕುಗ್ಗುತ್ತೆ, ಕಡಿಮೆ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಇವೆಲ್ಲ ಕಾರಣಗಳಿಂದ ನಮ್ಮ ರೂಪಿ ವ್ಯಾಲ್ಯೂ ಅನ್ನೋದು ಕಡಿಮೆ ಆಗ್ತಾ ಇದೆ. ಅಂಡ್ ಈ ರೂಪಿ ವ್ಯಾಲ್ಯೂನ ಇನ್ಕ್ರೀಸ್ ಮಾಡಬೇಕು ಅಂತಂದ್ರೆ ಏನಂತಂದ್ರೆ ಸೊ ಅದಕ್ಕೆ ಕ್ರಮಗಳು ಏನಿದಾವೆ ಅಂತಂದ್ರೆ ಅದು ವೆರಿ ಈಸಿ. ಈಗ ನಾನು ಏನ್ ಕಾರಣಗಳಂತ ಹೇಳಿದ್ನಲ್ಲ ಅದಕ್ಕೆ ಕೌಂಟರ್ ಮೆಜರ್ ಅಂತ ತಗೊಳ್ಳೋದಾಗೆ ಆಗಿರ್ತದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕು ಅಂತಂದ್ರೆ ಈಗೇನು ನಾವು ಇಂಪೋರ್ಟ್ ಜಾಸ್ತಿ ಮಾಡ್ಕೊಂಡು ಎಕ್ಸ್ಪೋರ್ಟ್ ಕಮ್ಮಿ ಮಾಡ್ತಾ ಇದೀವಲ್ಲ, ಈಗ ಇಂಪೋರ್ಟ್ ಅನ್ನೋದು ಕಡಿಮೆ ಮಾಡಬೇಕು, ಎಕ್ಸ್ಪೋರ್ಟ್ ಅನ್ನೋದು ಜಾಸ್ತಿ ಮಾಡಬೇಕಾಗುತ್ತೆ. ಇಂಪೋರ್ಟ್ ಯಾವಾಗ ಕಡಿಮೆ ಮಾಡಬೇಕು ಅಂತಂದ್ರೆ ಸೊ ಈಗ ನಾವು ಯಾವಾಗ ಫಾರಿನ್ ವಸ್ತುಗಳನ್ನ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವೋ ನಮ್ಮ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ಸ್ ಅನ್ನೋದು ಸೊ ಅದು ಕಡಿಮೆ ಆಗಬೇಕು. ಈಗ ಕೆಲವೊಂದು ಸ್ಪೀಚ್ಗಳಲ್ಲಿ ಪೊಲಿಟಿಷಿಯನ್ಸ್ ನರೇಂದ್ರ ಮೋದಿ ಅವರು ಕೂಡ ಕರೆ ಕೊಟ್ಟಿರೋದು ನೋಡಬಹುದು, ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಸೊ ಅದು ಇಷ್ಟು ಇಂಪ್ಯಾಕ್ಟ್ ಆಗಿರ್ತದೆ. ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇರ್ತೀವಲ್ಲ ಬೇರೆ ದೇಶದಿಂದ, ಅದು ರೂಪಿ ವ್ಯಾಲ್ಯೂ ಮೇಲೆ ಕೂಡ ಡಿಪೆಂಡ್ ಆಗಿರ್ತದೆ. ನಾವು ಯಾವಾಗ ನಮ್ಮ ಸ್ವದೇಶಿ ಉತ್ಪನ್ನಗಳನ್ನ ಖರೀದಿ ಮಾಡ್ತೀವೋ, ಯಾವಾಗ ಬಳಸ್ತೀವೋ ಅವಾಗ ನಮಗೆ ಅದರ ಯಾವಾಗ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಪ್ರಾಡಕ್ಟ್ಸ್ನ ಅವಶ್ಯಕತೆ ಇರೋದಿಲ್ವೋ ಅವಾಗ ಇಂಪೋರ್ಟ್ ಅನ್ನೋದು ಕೂಡ ಕಡಿಮೆ ಆಗುತ್ತೆ. ಇಂಪೋರ್ಟ್ ಅನ್ನೋದು ಕಡಿಮೆ ಆಗಿದೆ ಅಂತಂದಾಗ ನಾವು ಡಾಲರ್ಸನ್ನ ಹೆಚ್ಚಿಗೆ ಸ್ಪೆಂಡ್ ಮಾಡೋದ್ರ ಅವಶ್ಯಕತೆ ಕೂಡ ಇರೋದಿಲ್ಲ. ಅಂಡ್ ಅದರಿಂದ ಕೂಡ ನಮ್ಮ ರೂಪಾಯಿ ವ್ಯಾಲ್ಯೂ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈಗ ಇನ್ಫ್ಲೇಷನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅಂತಂದಾಗ ನಮ್ಮ RBI ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ಸೊ ಅದಕ್ಕೆ ತಕ್ಕಂತೆ ಕೌಂಟರ್ ಮೆಜರ್ಸ್ ಅನ್ನ ತಗೊಂಡು ರೂಪಾಯಿಗೆ ಬಲವರ್ಧನೆ ಮಾಡುವಂತಹ ನೀತಿಗಳನ್ನ ಕೂಡ ಜಾರಿಗೆ ತರಬೇಕಾಗುತ್ತೆ. ಅಂಡ್ ಇನ್ನೊಂದು ವಿಚಾರ, ಫಾರಿನ್ ಇನ್ವೆಸ್ಟ್ಮೆಂಟ್ ಬೇರೆ ಕಡೆ ಹೋಗ್ತಾ ಇದೆ ಅಂತ ಹೋದಾಗ ಆಗುತ್ತೆ ಅಂತ ಹೇಳಿದ್ನಲ್ಲ. ಸೊ ಏನ್ ಮಾಡ್ಬೇಕು ಅಂತಂದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಭಾರತದಲ್ಲಿ ಹೂಡಿಕೆ ಮಾಡೋ ತರ ಯೋಜನೆಗಳನ್ನು ತರಬೇಕಾಗುತ್ತೆ. ಅವ್ರು ಏನು ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಬರ್ತಾವಲ್ಲ ಸೊ ಅವ್ರಿಗೆ ಬೂಸ್ಟ್ ಮಾಡುವಂತ ಒಂದು ಯೋಜನೆಗಳನ್ನು ತಗೊಬರ್ಬೇಕು. ಅಂಡ್ ಅವ್ರನ್ನ ಅಟ್ರಾಕ್ಟ್ ಮಾಡಬೇಕಾಗುತ್ತೆ. ಅಂಡ್ ಒಂದು ದೊಡ್ಡ ಮಾರ್ಕೆಟ್ ಪ್ಲೇಸ್ ಅನ್ನ ಇಂಡಿಯಾದಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅವ್ರು ಹೂಡಿಕೆ ಮಾಡಿ ಅದನ್ನ ಸೆಲ್ ಮಾಡುವಂತ ದೊಡ್ಡ ಪ್ಲಾಟ್ಫಾರ್ಮ್ ಅನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ರುಪಿ ಸ್ಟ್ರಾಂಗ್ ಆಗಬೇಕು ಅಂತಂದ್ರೆ ಡಾಲರ್ನ ಬೆಲೆ ಕುಸಿದಿದೆ ಅಂತಂದ್ರೆ ಆಟೋಮೆಟಿಕ್ ಆಗಿ ರುಪಿ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಇದು ಈಸಿ ಆಗಿರ್ತಕ್ಕಂಥ ಕಾರಣ ಅಂತಾನೆ ಹೇಳಬೇಕು. ಅದು ಕುಸಿದಿದೆ ಅಂದ್ರೆ ಇದು ವೈಸ್ ವರ್ಸ. ಈಗ ರೂಪಿ ಸ್ಟ್ರಾಂಗ್ ಆಗ್ತಾ ಇದೆ ಅಂತಂದ್ರೆ ಡಾಲರ್ ಕುಸಿದಿದೆ ಅಂತ ಅರ್ಥ, ಅಥವಾ ರೂಪಿ ವೀಕ್ ಆಗ್ತಿದೆ ಅಂತಂದ್ರೆ ಡಾಲರ್ ಸ್ಟ್ರಾಂಗ್ ಆಗ್ತಿದೆ ಅಂತ ಅರ್ಥ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ಜಿಯೋ ಪಾಲಿಟಿಕಲ್ ಟೆನ್ಷನ್ಸ್ ಏನಿರ್ತವೆ ಅವೆಲ್ಲ ಸ್ಟೇಬಲ್ ಆಗಬೇಕು. ಅವಾಗ ಕೂಡ ರೂಪಿ ಅನ್ನೋದು ಬಲವರ್ಧನೆ ಆಗೋದಕ್ಕೆ ಸಾಧ್ಯತೆಗಳಿರ್ತವೆ ಅಂತಾನೆ ಹೇಳ್ಬೋದು. ಇದಿಷ್ಟು ಏನಕ್ಕೆ ಭಾರತದ ರೂಪಾಯಿ ಮೌಲ್ಯ ಅನ್ನೋದು ದಿನದಿಂದ ದಿನಕ್ಕೆ ಕುಸಿತಾ ಇದೆ ಅನ್ನೋದ್ರ ಬಗೆಗಿನ ಮಾಹಿತಿ ಆಗಿತ್ತು. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.